ನಮಸ್ಕಾರ ಎಲ್ಲರಿಗೂ ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು BA 5th ಸೆಮ್ ಸೋಷಿಯಾಲಜಿ ಫಸ್ಟ್ ಪೇಪರ್ ಅಂದರೆ ಮೊದಲನೇ ಒಂದು ಪೇಪರ್ನ ಸಾಮಾಜಿಕ ಸಮಸ್ಯೆಗಳ ಸಿದ್ಧಾಂತಗಳು, ಅದರಲ್ಲಿ ಮೊದಲನೇದಾಗಿ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಸಿದ್ಧಾಂತ. ಈ ಸಾಮಾಜಿಕ ಸಮಸ್ಯೆಗಳ ಸಿದ್ಧಾಂತಗಳು 3 ಸಿದ್ಧಾಂತಗಳು ನಮಗೆ ಬರ್ತವೆ: ಸಂಘರ್ಷ ಸಿದ್ಧಾಂತ, ಅನೋಮಿ ಸಿದ್ಧಾಂತ ಮತ್ತು ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಸಿದ್ಧಾಂತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಸಿದ್ಧಾಂತ ಕುರಿತು ಸಂಪೂರ್ಣವಾಗಿ ವಿವರಣೆಯನ್ನು ನೀಡ್ತೀನಿ. ಪ್ರಮುಖವಾಗಿ ಈ ಒಂದು ಪ್ರಶ್ನೆ 5 ಅಂಕಕ್ಕೆ ಕೇಳಬಹುದು. ಈ 3 ಸಿದ್ಧಾಂತಗಳಲ್ಲಿ ಯಾವುದಾದ್ರೂ ಒಂದು ಸಿದ್ಧಾಂತ ಡೆಫಿನೆಟ್ಲಿ ಎಕ್ಸಾಮ್ನಲ್ಲಿ ಇರುತ್ತೆ. ಹಾಗಿದ್ರೆ ಇದಕ್ಕೆ ಯಾವ ರೀತಿ ಉತ್ತರವನ್ನು ಬರೀಬೇಕು ಅಂತ ನೋಡೋಣ. ಮೊದಲನೇದಾಗಿ ಪೀಠಿಕೆ. ಕಾರ್ಯಾತ್ಮಕ ಸಿದ್ಧಾಂತವು ಸಾಮಾಜಿಕ ಸಿದ್ಧಾಂತಗಳಲ್ಲಿ ಒಂದಾಗಿದ್ದು, ಇದು ಪ್ರಮುಖವಾಗಿ ಸಮಾಜವು ಒಂದು ವ್ಯವಸ್ಥೆಯಾಗಿದೆ ಎಂದು ಪ್ರತಿಪಾದಿಸುತ್ತದೆ. ಸಮಾಜದ ವಿವಿಧ ಭಾಗಗಳಾದ ಕುಟುಂಬ, ಧರ್ಮ, ಶಿಕ್ಷಣ, ಅರ್ಥವ್ಯವಸ್ಥೆ, ಸರ್ಕಾರ ಮುಂತಾದವುಗಳು ಪರಸ್ಪರ ಅವಲಂಬಿತವಾಗಿ ಕಾರ್ಯನಿರ್ವಹಿಸುತ್ತವೆ. ಸಮಾಜದ ಸ್ಥಿರತೆ ಮತ್ತು ಸಮತೋಲನವು ಮುಖ್ಯವಾಗಿದ್ದು, ಪ್ರತಿಯೊಂದು ಭಾಗವು ಸಮಾಜದ ನಿರಂತರತೆಗೆ ಕೊಡುಗೆಯನ್ನು ನೀಡುತ್ತದೆ. ಈ ಸಿದ್ಧಾಂತದ ಪ್ರಕಾರ ಸಮಾಜವನ್ನು ಒಂದು ಜೀವಂತ ಜೀವಿಗೆ ಹೋಲಿಸಬಹುದು. ಹೇಗೆಂದರೆ, ಜೀವಿಯ ವಿಭಿನ್ನ ಅಂಗಗಳು ಪರಸ್ಪರ ಅವಲಂಬಿತವಾಗಿದ್ದು ಸಮಾಜದ ಉಳಿವಿಗೆ ನೆರವಾಗುತ್ತವೆ. ಹಾಗೆಯೇ ಸಮಾಜದ ಸಂಸ್ಥೆಗಳಿಗೂ ಕಾರ್ಯನಿರ್ವಹಿಸುತ್ತವೆ. ಇದಿಷ್ಟನ್ನು ನಾವು ಪೀಠಿಕೆಯಾಗಿ ಬರೀಬೇಕಾಗುತ್ತೆ. ಇನ್ನು ವಿವರಣೆಯಲ್ಲಿ ಪ್ರಮುಖ ಅಂಶಗಳನ್ನು 5 ಅಂಶಗಳನ್ನು ನಾನು ಇದರಲ್ಲಿ ವಿವರಣೆಯನ್ನು ನೀಡಿದ್ದೀನಿ. ಈ ಪಾಯಿಂಟ್ನ ನೆನಪಿಟ್ಕೊಂಡು ವಿಶ್ಲೇಷಣೆಯನ್ನು ನಿಮಗೆ ತಕ್ಕಂತೆ ನೀವು ಮಾಡ್ಬೋದು, ಅಂದರೆ ಆ ಪಾಯಿಂಟ್ಗೆ ಸೂಕ್ತವಾಗುವಂತೆ. ಮೊದಲನೇದಾಗಿ, ಸಮಾಜವು ವಿವಿಧ ಭಾಗಗಳಿಂದ ಕೂಡಿದ ಒಂದು ವ್ಯವಸ್ಥೆಯಾಗಿದೆ. ಸ್ನೇಹಿತರೆ, ಇದರ ಒಂದು ವಿವರಣೆಯನ್ನು ನಾನೇನು ಓದೋಕ್ಕೆ ಹೋಗೋದಿಲ್ಲ, ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಅದನ್ನು ಬರ್ಕೊಳ್ಳಿ. ಇನ್ನು ಎರಡನೇದಾಗಿ, ಸಾಮಾಜಿಕ ಸಂಸ್ಥೆಗಳ ನಿರ್ದಿಷ್ಟ ನಿರ್ವಹಣೆ. ಮೂರನೆಯದಾಗಿ, ಸಾಮಾಜಿಕ ಸ್ಥಿರತೆ ಮತ್ತು ಸಮತೋಲನ. ನಾಲ್ಕನೆಯದಾಗಿ, ಒಂದು ಭಾಗದ ಬದಲಾವಣೆಯ ಪರಿಣಾಮ. ಐದನೇದಾಗಿ, ಅಸಮತೋಲನ ಮತ್ತು ಸಾಮಾಜಿಕ ಸಮಸ್ಯೆಗಳು. ಸ್ನೇಹಿತರೆ, ಇದಿಷ್ಟು ಈ ಸಾಮಾಜಿಕ ಸಮಸ್ಯೆ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಸಿದ್ಧಾಂತದ ಪ್ರಮುಖವಾದಂತಹ ಅಂಶಗಳಾಗಿದ್ವು. ಇದನ್ನು ನೀವು ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿಕೊಂಡು. ಇನ್ನು ಸಮಸ್ಯೆಗಳ ನಿವಾರಣೆ ಮತ್ತು ಸಮಾಜದ ಪುನರ್ನಿರ್ಮಾಣ. ಈ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಸಿದ್ಧಾಂತ ಯಾವ ರೀತಿ ಪುನರ್ನಿರ್ಮಾಣವನ್ನು ಸೂಚಿಸುತ್ತದೆ ಅನ್ನೋದನ್ನು ಇಲ್ಲಿ 3 ಅಂಶಗಳನ್ನು ನಾನು ನೀಡಿದ್ದೀನಿ. ಸಾಮಾಜಿಕ ಸಮಸ್ಯೆಗಳ ಪ್ರಮಾಣವನ್ನು ಕಡಿಮೆ ಮಾಡಲು ಸಾಮಾಜಿಕ ನಿಯಮಗಳನ್ನು ತಪ್ಪದೇ ಪಾಲಿಸುವುದು ಅತ್ಯಗತ್ಯ. ಎರಡನೇದಾಗಿ, ವ್ಯವಸ್ಥೆಗಳು ಮರುಸ್ಥಾಪಿಸುವುದು ಮತ್ತು ಸಂಸ್ಥೆಗಳ ವ್ಯವಸ್ಥಿತ ಕಾರ್ಯನಿರ್ವಹಣೆಯನ್ನು ಕೈಗೊಳ್ಳುವುದು ಅತ್ಯಗತ್ಯ. ಮೂರನೇದು, ನಿರುದ್ಯೋಗ, ಅಪರಾಧ, ಭ್ರಷ್ಟಾಚಾರ, ಭಯೋತ್ಪಾದನೆ ಮುಂತಾದ ಸಮಸ್ಯೆಗಳು ಕಡಿಮೆಯಾಗಬೇಕಾದರೆ ಕುಟುಂಬ, ಆರ್ಥಿಕ ಸಂಸ್ಥೆಗಳು, ಸಾಮಾಜಿಕ ಮಟ್ಟಗಳು, ಶಿಕ್ಷಣ ಸಂಸ್ಥೆಗಳು ಹಾಗೂ ಧರ್ಮ ಮುಂತಾದ ವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಇನ್ನು ಕೊನೆಯದಾಗಿ ಬರುವುದು ಸಮಾರೋಪ. ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಸಿದ್ಧಾಂತವು ಸಮಾಜದ ಸುಗಮ ನಿರ್ವಹಣೆಗೆ, ಸಮಾಜದ ಸ್ಥಿರತೆಗೆ ಮತ್ತು ಸಮತೋಲನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಸಮಾಜದಲ್ಲಿ ಕಂಡುಬರುವ ವಿವಿಧ ಸಾಮಾಜಿಕ ಸಮಸ್ಯೆಗಳನ್ನು ತಡೆಗಟ್ಟಿ ಸಮಾಜವು ಶಾಂತಿಯುತವಾಗಿ ನಡೆಯಬೇಕಾದರೆ ಸಮಾಜದ ಪ್ರತಿಯೊಂದು ಸಂಸ್ಥೆಯು ತನ್ನ ಜವಾಬ್ದಾರಿಯನ್ನು ಅರಿತು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವುದು ತೀರಾ ಅಗತ್ಯ ಎಂಬುದು ಈ ಸಿದ್ಧಾಂತವು ಸ್ಪಷ್ಟಪಡಿಸುತ್ತದೆ. ಸ್ನೇಹಿತರೆ, ಇದಿಷ್ಟು ಈ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಸಿದ್ಧಾಂತದ ಸಂಪೂರ್ಣವಾದ ವಿವರಣೆಯಾಗಿತ್ತು. ಮುಂದಿನ ವಿಡಿಯೋದಲ್ಲಿ ನಾನು ಅನೋಮಿ ಸಿದ್ಧಾಂತದ ಸಾಮಾಜಿಕ ಸಮಸ್ಯೆಗಳ ಸಿದ್ಧಾಂತಗಳಲ್ಲಿ ಮತ್ತೊಂದು ಸಿದ್ಧಾಂತವಾದಂತಹ ಅನೋಮಿ ಸಿದ್ಧಾಂತದ ಕುರಿತು ವಿವರಣೆಯನ್ನು ನೀಡ್ತೀನಿ. ಇದೇ ರೀತಿ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಮತ್ತು ವಿಷಯದ ಮೇಲೆ ಸೆಮ್ ಮೇಲೆ ನಿಮಗೆ ವಿಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೆ ನಮಸ್ಕಾರ.